ನಮಸ್ಕಾರ ಕನ್ನಡಿಗರೇ. ಸುಮಾರು 1200 ವರ್ಷಗಳ ಹಿಂದೆ ನಿರ್ಮಾಣವಾದ ಒಂದು ದೇವಾಲಯದ ಇತಿಹಾಸ ಕೇಳಿದರೆ ನೀವು ನಿಜಕ್ಕೂ ಅಚ್ಚರಿ ಪಡ್ತೀರಾ. ಈ ದೇವಾಲಯ ಇನ್ನೂ ಕೂಡ ಒಂದಷ್ಟು ನಿಗೂಢತೆಯನ್ನು ತನ್ನಲ್ಲೇ ಬಚ್ಚಿಟ್ಟುಕೊಂಡು ಬಂದಿದೆ. ಒಂದೇ ಒಂದು ದೊಡ್ಡ ಬೃಹತ್ ಬಂಡೆಯನ್ನು ಕೆತ್ತನೆ ಮಾಡಿ ಈ ದೇವಾಲಯ ನಿರ್ಮಿಸಿದ್ದಾರೆ ಅಂದರೆ ನಂಬಬಹುದಾ? ಅಂದಾಜು ಸುಮಾರು 4 ಲಕ್ಷ ಟನ್ಗಳಷ್ಟು ಗಾತ್ರದ ಕಲ್ಲುಗಳನ್ನು ತೆಗೆದುಹಾಕಿ ನಿರ್ಮಿಸಿದವರು ಯಾರು? ಇಂತಹ ದೊಡ್ಡ ಪ್ರಮಾಣದ ಕಲ್ಲುಗಳನ್ನು ತೆಗೆದುಹಾಕಿ ಅವನ್ನೆಲ್ಲ ಎಲ್ಲಿಗೆ ಸಾಗಿಸಿದ್ರು? ನಿಜವಾಗಿಯೂ ಇದನ್ನು ಮನುಷ್ಯರೇ ನಿರ್ಮಾಣ ಮಾಡಿದ್ರಾ? ಅಥವಾ ಈ ನಿರ್ಮಾಣದಲ್ಲಿ ಏಲಿಯನ್ಸ್ಗಳ ಕೈವಾಡ ಇದೆಯಾ? ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋದಲ್ಲಿ ಮುಂದುವರಿಯೋ ಮುನ್ನ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋದಲ್ಲಿ ಮುಂದುವರಿಯೋಣ. ಎಲ್ಲೋರಾದ ಕೈಲಾಸ ದೇವಾಲಯ ಕಂಡುಬರೋದು ಮಹಾರಾಷ್ಟ್ರದ ಸಂಭಾಜಿನಗರದಿಂದ 30 ಕಿಲೋಮೀಟರ್ ದೂರ. ಇದು ಶಿವನ ಮಹಾನ್ ಕೈಲಾಸ ದೇವಾಲಯ. ಇಲ್ಲಿ ನೀವು ದೇವಾಲಯದ ಭವ್ಯತೆಯನ್ನು ಏನು ನೋಡ್ತಾ ಇದ್ದೀರಿ, ಪ್ರವೇಶ ದ್ವಾರದೊಂದಿಗೆ ಆರಂಭವಾಗುವಂತಹ ಈ ಒಂದು ಗೋಪುರದ ಎತ್ತರ 107 ಅಡಿ. ಹಾಗೆ ಗೋಪುರದ ವಿಶಾಲತೆ ಅಲ್ಲಿರುವ ನಂದಿ ಮಂಟಪ, ಸಭಾಮಂಟಪ ಹಾಗೆ ಗರ್ಭಗುಡಿಯನ್ನು ಒಳಗೊಂಡಿರುವಂಥದ್ದು. ಇಂತಹ ಒಂದು ಭವ್ಯ ಗೋಪುರ ನಿರ್ಮಿಸುವಾಗ ಈ ಪರ್ವತದ ವಿಶಾಲತೆ ನಮ್ಮ ಕಣ್ಣ ಮುಂದೆ ಬರ್ತದೆ. ಇಲ್ಲಿರುವಂತಹ ಆನೆಗಳ ಕೆತ್ತನೆ ನೋಡಿದಾಗ ಇಡೀ ಗೋಪುರವನ್ನೇ ತಮ್ಮ ಬೆನ್ನ ಮೇಲೆ ಹೊತ್ತಿದೆ ಅನ್ನುವಷ್ಟರ ಮಟ್ಟಿಗೆ ಶಿಲ್ಪಕಲೆಯ ಶ್ರೀಮಂತಿಕೆ ಎದ್ದು ಕಾಣುತ್ತದೆ. ಅಚ್ಚರಿಯ ವಿಷಯ ಏನಂತಂದರೆ, ಈ ಒಂದು ಕೆತ್ತನೆ ಮಾಡುವಾಗ ಏನಾದರೂ ಒಂದು ಸಣ್ಣ ತಪ್ಪು ಕೆತ್ತನೆಯಲ್ಲಿ ಆಗಿದ್ದರೆ ಇನ್ನೊಂದು ಕಲ್ಲು ಸೇರಿಸಿ ಅದನ್ನು ಸರಿಪಡಿಸಲು ಸಾಧ್ಯನೇ ಇರಲಿಲ್ಲ. ಇದನ್ನೆಲ್ಲ ನೋಡಿದಾಗ ನಿಜವಾಗಿಯೂ ಇದನ್ನು ಮನುಷ್ಯರೇ ನಿರ್ಮಾಣ ಮಾಡಿದ್ರು ಅಥವಾ ಇದರಲ್ಲಿ ಏನಾದರೂ ದೈವಿಕ ಶಕ್ತಿ ಇತ್ತು, ನಿರ್ಮಾಣದಲ್ಲಿ ಏಲಿಯನ್ಸ್ಗಳ ಕೈವಾಡ ಇರಬಹುದಾ ಅಂತ ಅಂದುಕೊಳ್ಳುವಾಗ ಇದಕ್ಕೆ ತೆರೆ ಎಳೆದಿದ್ದು ಮಾತ್ರ ನಮ್ಮ ಇತಿಹಾಸಕಾರರು. ಅದಕ್ಕೆ ಪೂರಕವಾಗಿ ಸಾಕ್ಷಿ ಎಂಬಂತೆ ನೀಡಿದ್ದು ದೇವಾಲಯಗಳ ಮೇಲೆ ಇರುವಂತಹ ಒಂದಿಷ್ಟು ಸುತ್ತಿಗೆ ಮತ್ತು ಉಳಿಗಳ ಗುರುತುಗಳು. ಮತ್ತು ಈ ಒಂದು ಕೈಲಾಸ ದೇವಾಲಯ ಶಿಲ್ಪಕಲೆ ನಮ್ಮ ವಿರೂಪಾಕ್ಷ ದೇವಾಲಯವನ್ನೇ ಹೊಂದಿದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರದೇಶದಲ್ಲಿ 34 ಗುಹೆಗಳು ಇದ್ದಾವೆ. ಇವನ್ನೆಲ್ಲ ಸೇರಿ ಎಲ್ಲೋರಾ ಗುಹೆಗಳು ಅಂತ ಕರಿತೇವೆ. ಇದನ್ನೆಲ್ಲ ಯಾರು ಕಟ್ಟಿಸಿದ್ರು ಅಂತ ನಿಮಗೆ ಪ್ರಶ್ನೆ ಇರಬಹುದು. ನೋಡಿ, ನೀವೆಲ್ಲ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಕೇಳಿದ್ದೀರಾ. ರಾಷ್ಟ್ರಕೂಟ ವಂಶದ ರಾಜ ಕೃಷ್ಣರಾಜ ಎಂಬುವನು ಈ ಎಲ್ಲೋರಾ ಕೈಲಾಸ ದೇವಾಲಯದ ನಿರ್ಮಾಣಕ್ಕೆ ಅನುಮತಿ ನೀಡಿರ್ತಾನೆ. ಅದು ಕೂಡ ಬರೋಡದ ತಾಮ್ರಫಲಕಗಳಲ್ಲಿ ಉಲ್ಲೇಖವಾಗಿರುವಂಥದ್ದು. ವೀಕ್ಷಕರೇ, ದೇವಾಲಯದ ಕೆತ್ತನೆಯ ಹಿಂದಿದೆ ರೋಚಕ ಸಂಗತಿ. ದೇವಾಲಯದ ಕೆತ್ತನೆ ಮೇಲ್ಗಡೆಯಿಂದ ಶುರು ಮಾಡಿರುವಂಥದ್ದು ಮತ್ತು ಕೆತ್ತನೆಯ ಸಮಯದಲ್ಲಿ ತೆಗೆದಂತಹ 4 ಲಕ್ಷಕ್ಕೂ ಅಧಿಕ ಟನ್ ಕಲ್ಲುಗಳು ಕುರುಹು ಎಲ್ಲೂ ಕೂಡ ದೊರೆತಿಲ್ಲ. ಇದು ಆಶ್ಚರ್ಯಪಡುವಂಥದ್ದು. ಆದರೆ ಇತಿಹಾಸಕಾರರು ಅವುಗಳಿಗೆ ಉತ್ತರವಾಗಿ ಅವುಗಳನ್ನು ರಸ್ತೆಗಳು, ಕಟ್ಟಡಗಳಲ್ಲಿ ಬಳಸಿರಬಹುದು ಅಂತಾರೆ. ಆದರೆ ಇದು ಯೋಚನೆಗೂ ನಿಲುಕದಂತಹ ರಹಸ್ಯ ಅಂತಲೇ ಹೇಳಬಹುದು. ಕೈಲಾಸ ದೇವಾಲಯ ಅದು ದೇವಾಲಯ ಅಲ್ಲ, ಶ್ರಮದ ಮಹಾಕಾವ್ಯ, ಭಕ್ತಿಯ ಶಿಲ್ಪ, ಭಾರತೀಯ ಸಂಸ್ಕೃತಿಯ ಶಿಖರ ಅಂತ ಹೇಳಬಹುದು. ಅದಕ್ಕಾಗಿಯೇ ಈ ಕೈಲಾಸ ದೇವಾಲಯ ವಿಸ್ಮಯ ದೇವಾಲಯದಲ್ಲಿ ಒಂದಾಗಿದೆ. ಈ ಒಂದು ವಿಡಿಯೋದಲ್ಲಿ ಈ ದೇವಾಲಯದ ಕುರಿತು ಒಂದಿಷ್ಟು ವಿಷಯಗಳನ್ನು ನಿಮಗೆ ತಿಳಿಸ್ಕೊಡೋಕ್ಕೆ ಚಿಕ್ಕ ಪ್ರಯತ್ನ ಮಾಡಿದ್ದೇನೆ. ಇದೇ ತರಹ ಐತಿಹಾಸಿಕ ವಿಸ್ಮಯಕಾರಿ ವಿಷಯಗಳ ಬಗ್ಗೆ ನೀವು ತಿಳ್ಕೊಳ್ಬೇಕಂದ್ರೆ ಲರ್ನಿಂಗ್ ವಿತ್ ಸತೀಶ್ನ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದಂಥ ಎಲ್ಲ ಕನ್ನಡಿಗರಿಗೂ ಧನ್ಯವಾದಗಳು.